ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಯುಗಾದಿ ಟು ಆಲ್ ಆಫ್ ಯು. ಸೊ ಈಗೆಲ್ಲ ರೆಡಿ ಮಾಡಿದ್ದೀವಿ, ಪೂಜೆ ಮಾಡಬೇಕು ಇವಾಗ. ತಾತಾಜಿಗೆ ಎಡೆ ಇಡ್ತೀವಿ ಅಂತ ಹೇಳಿದ್ದೆ. ಓ ಪಾಪ ಬರ್ತಾರೆ ಇವಾಗ. ಪೂಜೆ ಮಾಡಬೇಕು. ಮೇಡಮ್ ಅವ್ರ ಸ್ನಾನ ಆಯಿತು ನೋಡಿ, ಹಿಂಗೆ ರೆಡಿ ಆಗಿದ್ದಾರೆ ಎಲ್ಲ. ಅಪ್ಪಾಜಿ ಟಾಪು ಚಡ್ಡಿ ಹಾಕಿದ್ದೀವಿ. ಮಿಡ್ಡಿ ಹಾಕ್ಬೇಕು ಅಂದ್ಕೊಂಡಿದ್ವಿ. ಮಿಡ್ಡಿ ಬೇಡ ಅಮ್ಮ, ಇದನ್ನೇ ಹಾಕೊತೀನಿ, ಇದು ಹೊಸ ಬಟ್ಟೆ ಅಂತ ಅಂದು. ಸೊ ಹಾಯ್ ಮಾಡಿ ಚೆನ್ನಮ್ಮ ಎಲ್ರಿಗೂ. ಸ್ವಲ್ಪ ಮೈ ಬೆಚ್ಚಗಾಗಿದೆ, ಹಾಗಾಗಿ ಅಷ್ಟು ವಿಡಿಯೋ ಕವರಿಂಗ್ ಆಗ್ತಾಯಿಲ್ಲ ಇವತ್ತು. ಪೂಜೆ ಎಲ್ಲ ಆಯಿತು. ಪೂಜೆ ಆದಮೇಲೆ ಅಪ್ಪ ಅಮ್ಮಂದು ಬ್ಲೆಸ್ಸಿಂಗ್ಸ್ ತೊಗೋತಿದ್ದಾರೆ ಅಣ್ಣ ಅದಕ್ಕೆ. ಹಿರಿಯರ ಆಶೀರ್ವಾದ, ಅಪ್ಪ ಅಮ್ಮನ ಆಶೀರ್ವಾದ ಇರಬೇಕಲ್ವಾ. ಸೊ ಪ್ರತಿ ಹಬ್ಬದಲ್ಲೂ ಅದು ರೂಢಿಯಾಗಿದೆ ನಮಗೆ. ಇವಾಗ ಅಣ್ಣ ನನ್ನ ಕಾಲಿಗೆ ಬೀಳ್ತಿದ್ದಾನೆ, ಭಾರಿ ಆಶೀರ್ವಾದ ಮಾಡು ಅಂತ ಹೇಳ್ಬಿಟ್ಟು. ಸೊ ಅವನಿಗೂ ನಾನು ಆಶೀರ್ವಾದ ಮಾಡಿದೆ, ಒಳ್ಳೇದಾಗಲಿಪ್ಪ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ನಾನು ಬ್ಲೆಸ್ಸಿಂಗ್ಸ್ ತೊಗೋತಿದ್ದೀನಿ ಅಪ್ಪ ಅಮ್ಮನ ಹತ್ರ. ಒಳ್ಳೆ ಆರೋಗ್ಯ ವೃದ್ಧಿ ಆಗಲಿ, ಒಳ್ಳೇದಾಗಲಿ, ನನ್ನ ನೆಕ್ಸ್ಟ್ ಫ್ಯೂಚರ್ಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ತೊಗೊಂಡ್ವಿ ಅಪ್ಪ ಅಮ್ಮ ಹತ್ರ. ಸ್ವಲ್ಪ ಹೊತ್ತು ಮಲ್ಕೊಂಡಿದ್ವಿ, ಒಬ್ಬಿಟ್ಟು ಸೂಪರ್ ಪಟಾಕಿ ಇತ್ತು ಮನೆಯಲ್ಲಿ. ಸೊ ಪಟಾಕಿ ಹೊರಟಿದ್ವಿ. ಸೊ ಈವ್ನಿಂಗ್ ಇವಾಗ ಮಲ್ಕೊಂಡಿದ್ವಿ, ಎಲ್ಲರೂ ಟೀ ಕುಡಿತಿದ್ದಾರೆ. ಇವಾಗ ಫ್ರೆಶ್ ಅಪ್ ಆಗಿ ಸ್ವಲ್ಪ ಒಬ್ಬಟ್ಟು ಮಾಡೋದಿತ್ತು, ಒಬ್ಬಟ್ಟು ಮಾಡಿ ಕಂಪ್ಲೀಟ್ ಮಾಡಿ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಇವಾಗ ಒಂದು ಕಪ್ ಟೀ ಕುಡಿದು ಫ್ರೆಶ್ ಅಪ್ ಆಗಬೇಕು. ಸಿನಿಮಾಗೆ ಸ್ವಲ್ಪ ಲೈಟ್ ಫೀವರ್ ಬಂದಿತ್ತು, ಸೊ ಹಂಗಾಗಿ ನನಗೂ ಸ್ವಲ್ಪ ಬೇಜಾರಾಗಿ ಅವಳು ಜಾಸ್ತಿ ವಿಡಿಯೋ ಕವರ್ ಮಾಡ್ಕೊತಾ ಇಲ್ಲ. ಸಂಜೆ ಹಾಗೆ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಟೆಂಪಲ್ಗೆ ಹೊರಟ್ವಿ. ಸೊ ಯಲ್ಲಮ್ಮ ದೇವಿ ಟೆಂಪಲ್ ಇದೆ ಸಂತೆಮಳದ ಹತ್ರ. ಸೊ ಯಲ್ಲಮ್ಮ ದೇವಿ ಟೆಂಪಲ್ಗೆ ಕಾರಲ್ಲಿ ಹೋದ್ವಿ ಎಲ್ಲರೂ. ಅಪ್ಪ ಬೆಳಗ್ಗೆನೇ ಹೋಗಿ ಬಂದಿದ್ರು ಯಲ್ಲಮ್ಮ ದೇವ್ರಿಗೆ ಮತ್ತು ವೀರಭದ್ರಂಗೆ. ಸೊ ಇದೇ ಟೆಂಪಲ್ಲು. ಯಾರೋ ಒಬ್ಬರು ದೀಪ ಹಚ್ತಾ ಇದ್ರು, ಎಷ್ಟೋ ದೀಪ ಹಚ್ತೀವಿ ಅಂತ ಬೇಡ್ಕೊಂಡಿರ್ತಾರಲ್ಲ. ಸೊ ಲೇಟ್ ಆಗಿತ್ತು ನಾವು ಬಂದಾಗಲೇ. ಸೊ ಪೂಜೆ ಮಾಡಿಸ್ಕೊಂಡು ಪ್ರಸಾದ ತೊಗೊಂಡು ಸ್ವಲ್ಪ ಹೊತ್ತು ಕೂತಿದ್ದು, ಮಾತಾಡಿ ಸ್ವಲ್ಪ ರೆಸ್ಟ್ ಮಾಡಿ, ಏನೋ ಒಂದು ಟೆಂಪಲಲ್ಲಿ ಕೂತ್ಕೊಳ್ಳೋದ್ರಿಂದ ಒಂದು ನೆಮ್ಮದಿ ಸಿಗುತ್ತೆ ಅಂತ ಒಂದು ಪ್ರಶಾಂತವಾಗಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದು. ಮತ್ತು ನಮ್ಮ ಎಲ್ಲ ಬೇಡಿಕೆಗಳನ್ನ ತಾಯಿ ಮುಂದೆ ಇಟ್ಟು, ತಾಯಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಕೊಡು ಅಂತ ಬೇಡಿಕೊಂಡು, ಸರ್ವೋ ಜನ ಸುಖಿನೋ ಭವಂತು. ಏಕೆಂದರೆ ನಮಗೆ ದುಡ್ಡು ಮುಖ್ಯ ಅಲ್ಲ, ಅಟ್ ಪ್ರೆಸೆಂಟ್ ಸಿಚುವೇಶನ್ ದುಡ್ಡು ಮುಖ್ಯ ಲೈಫ್ ಲೀಡ್ ಮಾಡೋದಕ್ಕೆ. ಬಟ್ ಲೈಫಲ್ಲಿ ನೆಮ್ಮದಿ ಇರಬೇಕು, ಕಡಿಮೆ ದುಡಿಮೆ ಇದ್ರೂ ನೆಮ್ಮದಿ ಇರಬೇಕು, ಹ್ಯಾಪಿನೆಸ್ ಇರಬೇಕು, ಮೇಯ್ನಾಗಿ ಆರೋಗ್ಯ ಇರಬೇಕು. ಇದು ಮೂರೂ ಇದ್ರೇ ದುಡ್ಡು ಆಟೋಮೆಟಿಕ್ಕಾಗಿ ಬರುತ್ತೆ. ನಾವು ಹೇಗೆ ಸೇವ್ ಮಾಡ್ತೀವಿ ಆ ಥರ ಸೇವ್ ಆಗುತ್ತೆ, ನಾವು ಖರ್ಚು ಮಾಡಿದ್ರೆ ಖರ್ಚಾಗುತ್ತೆ, ಅದೆಲ್ಲ ನಮ್ಮ ಕೈಲೇ ಇರುತ್ತೆ. ಸೊ ಮನುಷ್ಯನಿಗೆ ಮೇಯ್ನ್ ನೆಮ್ಮದಿ ಮತ್ತು ಖುಷಿ, ಆರೋಗ್ಯ, ಇದು ಮೂರು ತುಂಬಾ ಇಂಪಾರ್ಟೆಂಟ್ ನನ್ನ ಪ್ರಕಾರ. ನೆಕ್ಸ್ಟು ಹಾಗೆ ಅದಾದಮೇಲೆ ನಾವು ಕಾಡು ಬಸವೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೂ ಸಹ ಬಾಗಿಲು ಹಾಕಿದ್ದು ದೇವಸ್ಥಾನ. ಸೊ ಅಲ್ಲೂ ದೇವ್ರಿಗೆಲ್ಲ ನಮಸ್ಕಾರ ಮಾಡಿ ಸ್ವಲ್ಪ ಹೊತ್ತು ಕೂತಿದ್ವಿ. ಆಲ್ಮೋಸ್ಟ್ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ. ಚಾನು ಕಣ್ಣ ಮುಚ್ಚಲ್ಲಿ ಆಟ ಆಡ್ತಾಯಿದ್ಲು ಅವ್ರ ಅಮ್ಮಮ್ಮನ ಜೊತೆ. ಆಮೇಲೆ ವಾಪಸ್ ಬರ್ಬೇಕಾದ್ರೆ ನಮ್ಮ ಸ್ಕೂಲ್ ಕಡೆಯಿಂದ ಬಂದ್ವಿ. ನಾವು ಓದಿದ ಸ್ಕೂಲು ಶಾಲಿನಿ ಇಂಟರ್ನ್ಯಾಷನಲ್ ಸ್ಕೂಲ್ ಆಗಿದೆ ಇವಾಗ. ಸೊ ದೇವಸ್ಥಾನ ಮುಗಿಸ್ಕೊಂಡು ಮನೆಗೆ, ಎಲ್ಲರ ಮನೆಯಲ್ಲೂ ಒಬ್ಬಟ್ಟು ಸ್ಪೆಷಲ್ ಮಾಡಿರ್ತಾರೆ ಯುಗಾದಿಗೆ, ಹೊಸ ವರ್ಷ ಅಂತ. ಅಲ್ಲಿ ಪಾತ್ರೆ ತೊಳಿತಿದ್ದಾರೆ. ಬೇಡ ಬೇಡ ಅಂದರು, ಅಲ್ಲಿ ನಾವು ತೊಳಿತೀವಿ ಅಂದ್ರೂ ಪಾತ್ರೆ ತೊಳಿತಿದ್ದಾರೆ. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಮ್ಮ ಮನೆಯ ಯುಗಾದಿ ಹಬ್ಬದ ವಿಶೇಷ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಬಾಯ್. ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್.